ಬಿಸಿನೆಸ್ ಬ್ಯಾಶ್ ವಾಣಿಜ್ಯ ಸಂಕಲನ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಅವಲೋಕನದ ಜೊತೆಗೆ ಸ್ಥಳೀಯ ವಾಣಿಜ್ಯ ಸಾಧಕರ ಪರಿಚಯ ಪುರವಣಿ. ರಚನೆ ಮತ್ತು ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ. ನಿರ್ಮಾಣ ನಂದನ್ ಕುಮಾರ್ ಎಲ್.ಒ. ಬಿಸಿನೆಸ್ ಬ್ಯಾಶ್. ಸ್ನೇಹಿತರೆ, ಬಿಸಿನೆಸ್ ಬ್ಯಾಶ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನಿಂದ ಹೊಸ ಕಾರ್ಯಕ್ರಮ ಸರಣಿ ಬಿಸಿನೆಸ್ ಬ್ಯಾಶ್ ಪ್ರಾರಂಭ ಆಗ್ತಾ ಇದೆ. ಹೌದು, ಹೆಸರೇ ಸೂಚಿಸುವ ಹಾಗೆ ಇದು ಒಂದು ವಾಣಿಜ್ಯ ಪುರವಣಿ. ಇದರಲ್ಲಿ ನಾವು ವಾಣಿಜ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಜಾಗತಿಕ ವಿದ್ಯಮಾನಗಳು, ರಾಷ್ಟ್ರೀಯ ಮಟ್ಟದ ಬೆಳವಣಿಗೆಗಳು ಮತ್ತು ರಾಜ್ಯ ಮಟ್ಟದ ವಾಣಿಜ್ಯ ವಿಚಾರಗಳನ್ನು ಕೂಡ ನಿಮ್ಮಲ್ಲಿಗೆ ತರ್ತಾ ಇದ್ದೇವೆ. ಇದರ ಜೊತೆಗೆ ಪ್ರತಿ ವಾರವೂ ಕೂಡ ಒಬ್ಬ ಸಾಧಕರನ್ನ ಪರಿಚಯಿಸ್ತೀವಿ. ಅವರ ವಿಚಾರಧಾರೆಗಳನ್ನ ನೀವೆಲ್ಲ ಕೇಳಬಹುದು. ಹೀಗಾಗಿ ಇದೊಂದು ವಾಣಿಜ್ಯ ವಾಂಗ್ಮಯ ಅಥವಾ ವಾಣಿಜ್ಯ ಕೈಗನ್ನಡಿ ಅಂತ ಕೂಡ ಕರಿಬಹುದೇನೋ. ಸ್ನೇಹಿತರೆ, ಹಾಗಾದ್ರೆ ಇವತ್ತಿನ ಈ ಬಿಸಿನೆಸ್ ಬ್ಯಾಶ್ ಸಂಚಿಕೆಯನ್ನ ಈಗ ಪ್ರಾರಂಭ ಮಾಡೋಣವಾ? ಜಾಗತಿಕ ವಿಚಾರ. ಸ್ನೇಹಿತರೆ, ಸಕ್ಕರೆಯ ಉತ್ಪಾದನೆ ಕ್ಷೇತ್ರದಲ್ಲಿ ಬ್ರೆಜಿಲ್ ಒಂದು ಮುಂಚೂಣಿ ದೇಶ. ಜಾಗತಿಕ ವ್ಯಾಪಾರದಲ್ಲಿ 35% ಬ್ರೆಜಿಲ್ ಸಕ್ಕರೆಯನ್ನು ಉತ್ಪಾದನೆ ಮಾಡುತ್ತೆ. ಆದರೆ ಕಳೆದ ಋತುವಿನಲ್ಲಿ ಬ್ರೆಜಿಲ್ನಲ್ಲಿ ಉಂಟಾದ ಪ್ರತಿಕೂಲ ಹವಾಮಾನ ಏನಿದೆ, ಇದರಿಂದಾಗಿ ಆ ದೇಶದಲ್ಲಿ ಕಬ್ಬಿನ ಉತ್ಪಾದನೆ ಕಡಿಮೆ ಆಗಿದೆ. ಇದು ಸಕ್ಕರೆ ಉತ್ಪಾದನೆಯ ಮೇಲೂ ಕೂಡ ಪರಿಣಾಮ ಉಂಟು ಮಾಡಿದೆ. ಸಕ್ಕರೆ ಉತ್ಪಾದನೆ ಬ್ರೆಜಿಲ್ನಲ್ಲಿ ಕಡಿಮೆಯಾಗಿರೋ ಹಾಗೆಯೇ ಥೈಲ್ಯಾಂಡ್ನಲ್ಲಿ ಕೂಡ ಕುಸಿತವನ್ನು ಕಂಡಿದೆ. ಹೀಗಾಗಿ 2022 ಅಕ್ಟೋಬರ್ ತಿಂಗಳಿಂದ ಪ್ರಾರಂಭ ಆಗುವಂಥ ಸಕ್ಕರೆಯ ಋತುವಿನಲ್ಲಿ ಭಾರತದ ಸಕ್ಕರೆ ರಫ್ತು ಪ್ರಮಾಣ ಸುಮಾರು 9-10 ಮಿಲಿಯನ್ ಟನ್ಗಳಿಗೆ ಹೆಚ್ಚಾಗುವಂಥ ನಿರೀಕ್ಷೆ ಇದೆ ಅಂತ ವರದಿ ಒಂದು ತಿಳಿಸುತ್ತೆ. ಸ್ನೇಹಿತರೆ, ಸಕ್ಕರೆ ಯಾರಿಗೆ ತಾನೇ ಬೇಡ ಹೇಳಿ? ಭಾರತದ ಸಕ್ಕರೆ ಅಂತೂ ಗುಣಮಟ್ಟದಲ್ಲಿ ಅತ್ಯಂತ ಉತ್ಕೃಷ್ಟವಾಗಿರುವಂಥದ್ದು. ಆದರೂ ಈ ಬ್ರೆಜಿಲ್, ಥೈಲ್ಯಾಂಡ್, ಆಸ್ಟ್ರೇಲಿಯಾ ಸೇರಿದಂತೆ ಇತರ ಪ್ರಮುಖ ಸಕ್ಕರೆ ಉತ್ಪಾದನಾ ದೇಶಗಳಿಗೆ ಹೋಲಿಸಿದರೆ ನಮ್ಮ ದೇಶದ ಹೆಚ್ಚಿನ ಕಬ್ಬಿನ ವೆಚ್ಚದಿಂದಾಗಿ ಭಾರತೀಯ ಸಕ್ಕರೆ ರಫ್ತು ಮೇಲೆ ಹೆಚ್ಚಿನ ಸ್ಪರ್ಧಾತ್ಮಕತೆ ಬೀಳ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ರಾಷ್ಟ್ರೀಯ ವಿಚಾರ. ಮೋಟಾರು ವಾಹನಗಳ ಕ್ಷೇತ್ರದಲ್ಲೀಗ ವಿದ್ಯುತ್ ಚಾಲಿತ ವಾಹನಗಳ ಚರ್ಚೆ ತುಂಬಾ ಜೋರಾಗಿ ನಡೀತಾ ಇದೆ. ಸರ್ಕಾರ ಕೂಡ ವಿದ್ಯುತ್ ಚಾಲಿತ ವಾಹನಗಳ ತಯಾರಿಕೆಗೆ ಹಾಗೂ ಖರೀದಿಗೆ ಅನೇಕ ಪ್ರೋತ್ಸಾಹಕ ಯೋಜನೆಗಳನ್ನು ಕೂಡ ಆಗಿಂದಾಗೆ ಘೋಷಣೆ ಮಾಡ್ತಾ ಇದೆ. ಬಜೆಟ್ನಲ್ಲಿ ಇದಕ್ಕೆ ಸಾಕಷ್ಟು ವಿಶೇಷವಾದಂತಹ ಪ್ರೋತ್ಸಾಹವನ್ನು ಈಗಾಗಲೇ ಘೋಷಿಸಲಾಗಿದೆ. ವಾತಾವರಣವನ್ನು ಮತ್ತಷ್ಟು ಕಲುಷಿತವಾಗದ ಹಾಗೆ ತಡೆಯುವಂಥದ್ದು, ಪೆಟ್ರೋಲ್, ಡೀಸೆಲ್ ಅನಿಲಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುವಂಥದ್ದು ಮತ್ತು ಇವುಗಳ ಬೇಡಿಕೆಯನ್ನು ಆದಷ್ಟು ಕಡಿಮೆ ಮಾಡೋದಕ್ಕೆ ಅಂತ ಹೇಳಿ ವಿಶೇಷವಾಗಿ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಪ್ರೋತ್ಸಾಹ ಮಾಡಲಾಗ್ತಾ ಇದೆ. ನಮ್ಮ ಭಾರತದಲ್ಲಿ ಈಗಿರುವ ವಿದ್ಯುತ್ ಚಾಲಿತ ವಾಹನಗಳ ಸಂಖ್ಯೆ 1.5% ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ತುಂಬ ನಗಣ್ಯ ಅಂತಲೇ ಹೇಳಬೇಕು. ಆದರೆ ಸ್ನೇಹಿತರೆ, 2030 ಒಳಗೆ ಸಂಪೂರ್ಣ ಎಲೆಕ್ಟ್ರಿಫಿಕೇಶನ್ ಮಾಡುವಂತಹ ಗುರಿ ಹೊಂದಿದೆ ಭಾರತ ಸರ್ಕಾರ. ಹೀಗಾಗಿ ಭಾರತದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರೋತ್ಸಾಹವನ್ನು ಇಂತಹ ಕಂಪನಿಗಳಿಗೆ, ಈ ವಲಯಕ್ಕೆ ನೀಡುತ್ತಾ ಬಂದಿರುವಂಥದ್ದನ್ನು ನಾವು ಗಮನಿಸಬಹುದು. ಈ ದೇಶದ ಮುಂಚೂಣಿ ವಾಹನ ಕಂಪನಿ ಟಾಟಾ ಮೋಟಾರ್ಸ್ ಲಿಮಿಟೆಡ್ ವಿವಿಧ ಮಾದರಿಗಳಲ್ಲಿ ಎಲೆಕ್ಟ್ರಿಕ್ ವಾಹನಗಳನ್ನು ತಯಾರಿಸಿ ಮಾರುಕಟ್ಟೆಗೆ ಬಿಡ್ತಾ ಇದೆ. ಉದ್ಯಮ ದಿಗ್ಗಜ ರತನ್ ಟಾಟಾ ಅವರು ಹೇಳುವಂತೆ, I decided that India could produce its own car. Everybody, my friends overseas in the automobile business, said that this couldn't be done. We had to go through a collaboration to get know-how, get technology. ಮಹೀಂದ್ರಾ ಎಲೆಕ್ಟ್ರಿಕ್ ಕೂಡ ಎಲೆಕ್ಟ್ರಿಕ್ ವಾಹನ ತಯಾರಿಕೆಯಲ್ಲಿ ಮುಂಚಿನಿಂದಲೂ ಕೂಡ ನಿರತವಾಗಿದೆ. 2001ರಲ್ಲಿ ಈ ಕಂಪನಿ ರೇವಾ ಕಾರ್ನ ಹೊರತಂತು. ಇದು ಮೊದಲ ಎಲೆಕ್ಟ್ರಿಕ್ ಕಾರ್. ಮಹೀಂದ್ರಾ ಕಂಪನಿಯ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಯೂನಿಟ್ ಬೆಂಗಳೂರಿನಲ್ಲಿಯೇ ಇದೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆನೆ. ಇದರ ಜೊತೆಗೆ ಹಿಂಡೈ, ಅತ್ತೂರ್, ಓಲಾ, ಅಶೋಕ್ ಲೈಲ್ಯಾಂಡ್ ಹೀಗೆ ಎಲ್ಲ ಬಹುತೇಕ ವಾಹನ ತಯಾರಿಕಾ ಕಂಪನಿಗಳು ಕೂಡ ಭಾರತದಲ್ಲಿ ವಿದ್ಯುತ್ ಚಾಲಿತ ವಾಹನಗಳ ನಿರ್ಮಾಣದ ಕ್ರಿಯೆಯಲ್ಲಿ ತೊಡಗಿಸಿಕೊಂಡಿವೆ. ಇನ್ನೊಂದು ಗಮನಿಸಬೇಕು,
ಜೊತೆಗೆ ದ್ವಿಚಕ್ರ ವಾಹನಗಳ ಎಲೆಕ್ಟ್ರಿಕ್ ವೆಹಿಕಲ್ ತಯಾರಿಕೆಯಲ್ಲೂ ಕೂಡ ಭಾರತ ಈಗ ಮುನ್ನಡಿ ಇಡ್ತಾ ಇದೆ. ಭಾರತವಿನ್ನೂ ಈ ಕ್ಷೇತ್ರದಲ್ಲಿ ತುಂಬ ಪ್ರಾರಂಭಿಕ ಹಂತದಲ್ಲಿದೆ ನಿಜ. ಆದರೆ ಟಾಟಾ ಮೋಟಾರ್ಸ್ ಲಿಮಿಟೆಡ್ ಇದೆಯಲ್ಲ, ಇದು ತನ್ನ ಎಲೆಕ್ಟ್ರಿಕ್ ವಾಹನಗಳ ಉತ್ಪಾದನೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಪಶ್ಚಿಮ ರಾಜ್ಯವಾಗಿರುವಂತಹ ಗುಜರಾತ್ನಲ್ಲಿ ಫೋರ್ಡ್ ಮೋಟಾರ್ ಉತ್ಪಾದನಾ ಸೌಲಭ್ಯವನ್ನು ಸಂಭಾವ್ಯವಾಗಿ ಪರ್ಚೇಸ್ ಮಾಡುವಂತಹ ಕಾಂಟ್ರಾಕ್ಟ್ಗೆ ಸೈನ್ ಮಾಡಿದೆ. ಜಾಗ್ವಾರ್ ಲ್ಯಾಂಡ್ ರೋವರ್ನ ಮಾಲೀಕರು ಈಗಾಗಲೇ ಭಾರತದ ಹೊಸ ಎಲೆಕ್ಟ್ರಿಕ್ ಕಾರ್ ಮಾರುಕಟ್ಟೆಯಲ್ಲಿ ಪ್ರಾಬಲ್ಯವನ್ನು ಸಾಧಿಸೋದಕ್ಕೆ ಆರಂಭ ಮಾಡಿದ್ದಾರೆ. ಸರ್ಕಾರ ಕಂಪನಿಗಳಿಗೆ ಶತಕೋಟಿ ಡಾಲರ್ಗಳನ್ನು ಪ್ರೋತ್ಸಾಹಕವನ್ನಾಗಿ ನೀಡೋದ್ರ ಮೂಲಕ ಈ ಒಂದು ಕ್ಷೇತ್ರವನ್ನು ಉತ್ತೇಜಿಸುವಂತಹ ಕೆಲಸದಲ್ಲಿ ನಿರತವಾಗಿದೆ. ಟಾಟಾ ತನ್ನ ಎಲೆಕ್ಟ್ರಿಕ್ ಮೊಬಿಲಿಟಿ ಯೂನಿಟ್ ಮೂಲಕ ಸ್ಥಾವರದಲ್ಲಿ ಹೊಸ ಯಂತ್ರೋಪಕರಣಗಳು ಮತ್ತು ಉಪಕರಣಗಳಲ್ಲಿ ಹೂಡಿಕೆ ಮಾಡೋದಾಗಿ ಕೂಡ ಘೋಷಣೆ ಮಾಡಿದೆ. ಟಾಟಾ ಮೋಟಾರ್ಸ್ ತಯಾರಿಸಿದ ಪ್ರಯಾಣಿಕರ ಮತ್ತು ಎಲೆಕ್ಟ್ರಿಕ್ ವಾಹನಗಳಿಗೆ ಗ್ರಾಹಕರ ಆದ್ಯತೆ ಬಹಳ ಮುಖ್ಯ. ಈ ಆದ್ಯತೆಯೇ ಬಹುಪಟ್ಟು ಇದರ ಬೆಳವಣಿಗೆ ಕಾರಣವಾಗಿದೆ. ಈ ಸಂಭಾವ್ಯ ವಹಿವಾಟು ಸಾಮರ್ಥ್ಯದ ವಿಸ್ತರಣೆಯನ್ನು ಬೆಂಬಲಿಸುತ್ತೆ ಅಂಥೇಳಿ ಟಾಟಾ ಪ್ಯಾಸೆಂಜರ್ ಎಲೆಕ್ಟ್ರಿಕ್ ಮೊಬಿಲಿಟಿ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕ ಶೈಲೇಶ್ ಚಂದ್ರ ಹೇಳ್ತಾರೆ. If you really see specifically the Indian market, the challenges of this market is very different than what you see across the world. We have 14 out of 15 most polluted city in the country. And then you have the issue of, fuel import and all. From all the directions, if you see, it is clearly making sense, that as an OEM, and which is fully committed to the Indian market, is taking this early move into this. So that's the reason why we decided that we will get into this. And while the transition is not going to happen overnight, we'll have to see how we balance the investment in the ICE world and the EV world. And this has been our journey so far in the last 3-4 years. And we have tried to see how we accelerate things on EV side and see how we also manage the ICE. We clearly thought that this is the direction for the country too, and especially given that transportation has a contribution to the issue that the country is facing, we have to take a proactive call. So frankly, if you see, it was not limited to Tata Motors. It was expanded to many other companies in the group, right, in the whole ecosystem journey. So that gave us more conviction, because if you enter electrification, the biggest challenge you are going to face is ecosystem. And as an auto manufacturer, you cannot do it alone. When we saw similar kind of responsiveness from other group companies, it gave us more confidence. And clear direction from the leadership of the group also, and the commitment that we saw, it gave us confidence that we can go, absolutely full hog as far as electrification is concerned. And the way we did it is that we created a ring-fenced entity within the big company. And if you remember, I started as the EVBU head, and we had a very small team actually, and literally worked like a startup within a big organization. And our life and death was electric, right? And that gave us agility, and we were fully empowered, we were fully resourced, and we were fully supported in the organization. And so we also had the advantage. On one side, one can say it's a baggage that you are in the old world of ICE, and therefore how you play in the electric. But the benefit that we saw is that there were a lot of assets which could be utilized on the ICE side to really start the journey on electrification. And that is the reason why we were able to think about, conceptualize, and attain go-to market within 16-18 months, right? And you see the success that we have been able to attain. From our perspective, we would like to give differentiated performance. And it goes with the intent of what I said, that we need to bring cars at different price points and different body styles for the customers of India, and this is what we are committed to. And ಸ್ನೇಹಿತರೆ, ಈ ವಿದ್ಯುತ್ ಚಾಲಿತ ವಾಹನಗಳ ಕ್ಷೇತ್ರದಲ್ಲಿ ಹೂಡಿಕೆ ಮಾಡೋದಕ್ಕೆ ವಿಪುಲವಾದಂಥ ಅವಕಾಶಗಳಿವೆ. ನವೋದ್ಯಮ ಅಂದರೆ ಸ್ಟಾರ್ಟ್ಅಪ್ಸ್ಗಳು ಈ ಕ್ಷೇತ್ರದಲ್ಲಿ ತುಂಬಾನೇ ಯಶಸ್ಸು ಕಂಡುಕೊಂಡಿದೆ. ಭಾರತದಲ್ಲಿ ಈ ಕ್ಷೇತ್ರದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಸ್ಗಳು ತೊಡಗಿಕೊಂಡಿವೆ ಅಂತ ಹೇಳಿದ್ರೆ ಆಶ್ಚರ್ಯ ಆಗತ್ತಲ್ವಾ? ಭಾರತ ಸರ್ಕಾರ ಈ ಕ್ಷೇತ್ರದ ಪ್ರಾಮುಖ್ಯತೆಯನ್ನು ಮನಗಂಡು ನ್ಯಾಷನಲ್ ಎಲೆಕ್ಟ್ರಿಸಿಟಿ ಮೊಬಿಲಿಟಿ ಮಿಷನ್ ಪ್ಲಾನ್ ಮತ್ತು ಫಾಸ್ಟರ್ ಅಡಾಪ್ಷನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಹೈಬ್ರಿಡ್ ಅಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್
ಅನ್ನೋಂಥ ಯೋಜನೆಗಳನ್ನು ರೂಪಿಸಿ ಆ ಮೂಲಕವಾಗಿ ಪ್ರೋತ್ಸಾಹ ನೀಡ್ತಾ ಬರ್ತಾ ಇದೆ. ಕೇಂದ್ರ ಸರ್ಕಾರದ ಹೆದ್ದಾರಿ ಹಾಗೂ ಸಾರಿಗೆ ಮಂತ್ರಾಲಯದ ಸಚಿವರಾದ ನಿತಿನ್ ಗಡ್ಕರಿ ಅವರು ಎಲೆಕ್ಟ್ರಿಕ್ ವೆಹಿಕಲ್ಸ್ ಉತ್ಪಾದನಾ ಕ್ಷೇತ್ರದ ಬಗ್ಗೆ, ಅದರ ಭವಿಷ್ಯದ ಬಗ್ಗೆ ಹೀಗೆ ಹೇಳ್ತಾರೆ. Nowadays, electric mobility is gaining good momentum in the country, and it will be an important tool to develop pollution-free transport. There is no benefit again in producing coal-based electricity. Our focus is on the generation of electricity, primarily using renewable energy sources such as solar, tidal, wind, and biomass. In National Highway now, this is the process has already started, that we are making 350 roadside amenities, petrol pump and other thing, where we are planning to make the availability for land for charging stations. Already GST is only 5% on the electric vehicle. As compared with petroleum vehicle, it is coming to 48%. Now, the other important thing is already the government is giving special subsidy for e-vehicles. Nowadays, electric mobility is gaining good momentum in the country, and it will be an important tool to develop pollution-free transport. We do not need any artificial push for the sale of electric vehicles in India. The economics is so good that due to the low per kilometer cost, consumers would naturally shift towards buying EVs. The per kilometer cost of petrol-based vehicle is ₹10 per kilometer. For diesel, it is ₹7 per kilometer, and for electric, it is only ₹1 per kilometer. And we can fulfill the domestic EV charging through a rooftop solar system. Central and state governments are promoting and supporting the EV ecosystem in the country through favorable policies, incentives, subsidies, tax exemptions, loan facilities on both supply and demand sides. EVs are much simpler device from manufacturing point of view, which is why traditional auto manufacturers are going to have through competition from startups and new entrants in the field. There is a huge domestic demand for small battery operated electric vehicles like electric bikes, electric autos, electric rickshaws, e-carts, e-bicycle in the domestic market. We have also permitted retrofitment of the existing polluting vehicles into hybrid and fully electric vehicles. We intended to shift public transport modes and logistics on electricity. Recently, I have launched the first ever agriculture tractor run on bio-CNG and soon launching a tractor run on 100% electricity. In my own city in Nagpur, I am using electric SUV I have, and lot of people are now using e-vehicles. E-bikes are also popular in the market. E-auto rickshaw are there, e-bikes are there. So the changes are already going on. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ, ಸೆಬಿ ಅಂದರೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಇದು ಕ್ಯಾಪಿಟಲ್ ಮಾರುಕಟ್ಟೆಗಳ ಒಂದು ನಿಯಂತ್ರಣ ಸಂಸ್ಥೆ. ಇದರಲ್ಲಿ ಅನೇಕ ಕಂಪನಿಗಳು ತಮ್ಮ ಷೇರುಗಳನ್ನು ನೋಂದಾಯಿಸಿಕೊಂಡು ಪಟ್ಟಿ ಮಾಡಿಸಿಕೊಂಡು ಸಾರ್ವಜನಿಕ ಷೇರು ಮಾರುಕಟ್ಟೆಯಲ್ಲಿ ವ್ಯವಹರಿಸ್ತಾ ಇರ್ತವೆ. ಇಂತಹ ವ್ಯವಹಾರಗಳಲ್ಲಿ ವಿವಾದ ಕಾಣಿಸಿಕೊಳ್ಳುವುದು ಕೂಡ ಅತ್ಯಂತ ಸಹಜವೇ ಅಲ್ವೇ? ಹೀಗೆ ಪಟ್ಟಿ ಮಾಡಿಸಿಕೊಂಡ ಸಂಸ್ಥೆ, ಕಂಪನಿ ಅಥವಾ ರಿಜಿಸ್ಟ್ರಾರ್ಗಳ ನಡುವಿನ ವಿವಾದ ಮತ್ತು ಷೇರು ವರ್ಗಾವಣೆ ಏಜೆಂಟ್ ಅಂದರೆ RTA ಅಂತ ನಾವೇನು ಕರಿತೀವಿ, RTAಗಳು ಮತ್ತು ಷೇರುದಾರರ ನಡುವಿನ ವಿವಾದಗಳನ್ನು ಬಗೆಹರಿಸೋದಕ್ಕೆ ಅಂತ ಹೇಳಿ ಈಗ ಹೊಸ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಗಳನ್ನು ಪರಿಚಯಿಸಿದೆ ಸೆಬಿ. ಸ್ಕೋರ್ಗಳ ಪೋರ್ಟಲ್ಗಳ ಮೂಲಕ ಸ್ವೀಕರಿಸಿದ ದೂರುಗಳನ್ನು ಒಳಗೊಂಡಂತೆ ಎಲ್ಲ ಕ್ರಮಗಳನ್ನು ಪರಿಹರಿಸಿದ ನಂತರ ಮಧ್ಯಸ್ಥಿಕೆ ಕಾರ್ಯವಿಧಾನವನ್ನು ಪ್ರಾರಂಭಿಸಲಾಗುತ್ತೆ. ಆರಂಭಿಕ ದೂರನ್ನು ತಿಳಿಸಲಾದ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಮಧ್ಯಸ್ಥಿಕೆ ಉಲ್ಲೇಖವನ್ನು ಸಲ್ಲಿಸಲಾಗುತ್ತೆ. ಈ ಹೊಸ ಫ್ರೇಮ್ವರ್ಕ್ ಜೂನ್ 1ರಿಂದ ಜಾರಿಗೆ ಬಂದಿದೆ ಅಂತ ಹೇಳಿ ಸೆಬಿ ಇದರ ಸುತ್ತೋಲೆ ತಿಳಿಸುತ್ತೆ. ಹೀಗಾಗಿ ಇಂತಹ ವಿವಾದಗಳನ್ನು ಆರ್ಬಿಟ್ರೇಷನ್ ಮತ್ತು ಮೀಡಿಯೇಷನ್ ಮೂಲಕ ಬಗೆಹರಿಸಿಕೊಳ್ಳುವಂತಹ ಒಂದು ಸರಳ ವಿಧಾನವನ್ನು ಸೆಬಿ ಈಗ ಪರಿಚಯಿಸಿದೆ. ಸ್ನೇಹಿತರೆ, ರಾಷ್ಟ್ರೀಯ ಅಂಕಿ ಅಂಶ ಕಚೇರಿ ಅಂದರೆ NSO, ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್, ಇದು 2022 ಮತ್ತು 2021-22ರ ಪೂರ್ಣ ಹಣಕಾಸು ವರ್ಷದಲ್ಲಿ ಭಾರತದ ಒಟ್ಟು ದೇಶೀಯ ಉತ್ಪನ್ನ GDP ಅಂತ ನಾವೇನು ಕರಿತೀವಿ, ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಇದರ ಬೆಳವಣಿಗೆಯ ಡೇಟಾವನ್ನು ಬಿಡುಗಡೆ ಮಾಡಿದೆ. ಈ ವರದಿಗಳ ಪ್ರಕಾರ 2021-22ರ ವಿತ್ತೀಯ ವರ್ಷದ ಏಪ್ರಿಲ್ ಮತ್ತು ಜೂನ್ ತ್ರೈಮಾಸಿಕದಲ್ಲಿ ಅಂದರೆ ಕ್ವಾರ್ಟರ್ 1 GDP ಬೆಳವಣಿಗೆ 20.3% ಇತ್ತು.
ಮತ್ತು ಜುಲೈ ಮತ್ತು ಸೆಪ್ಟೆಂಬರ್ ತ್ರೈಮಾಸಿಕದಲ್ಲಿ ಅಂದರೆ ಕ್ವಾರ್ಟರ್ 2ನಲ್ಲಿ 8% ಮತ್ತು 5% ಇದರ ಮೂರನೇ ತ್ರೈಮಾಸಿಕದಲ್ಲಿ ಆರ್ಥಿಕ ಬೆಳವಣಿಗೆ 5.4% ಇಳಿಯಿತು. ಹಾಗೆಯೇ ನಾಲ್ಕನೆಯ ತ್ರೈಮಾಸಿಕದಲ್ಲಿ 4% ಈ ಬೆಳವಣಿಗೆಯ ವೇಗ ಕುಸಿಯಿತು. ಆದರೆ ದೇಶದ ಒಟ್ಟಾರೆ 2022ರ ಆರ್ಥಿಕ ವರ್ಷದಲ್ಲಿ 8.7% ಬೆಳವಣಿಗೆ ಸಾಧ್ಯ ಆಗತ್ತೆ ಅಂಥೇಳಿ ಈ ಸಂಸ್ಥೆ ಅಂದಾಜು ಮಾಡ್ತಾ ಇದೆ. ವಹಿವಾಟು ವಿಚಾರ. ವಾಲ್ಮಾರ್ಟ್ ಮಾಲೀಕತ್ವದ ಭಾರತೀಯ ಇ-ಕಾಮರ್ಸ್ ದೈತ್ಯ ಫ್ಲಿಪ್ಕಾರ್ಟ್ ಆಂತರಿಕವಾಗಿ ತನ್ನ ಆರಂಭಿಕ ಸಾರ್ವಜನಿಕ ಕೊಡುಗೆ ಅಂದರೆ IPO ಅಂತ ನಾವೇನು ಕರಿತೀವಿ, ಇನಿಷಿಯಲ್ ಪಬ್ಲಿಕ್ ಆಫರ್, ಇದರ ಮೌಲ್ಯಮಾಪನ ಗುರಿಯನ್ನ ಸುಮಾರು $60 ಬಿಲಿಯನ್ ಏರಿಸ್ತಾ ಇದೆ. ಅಮೆಜಾನ್ನ ಪ್ರತಿಸ್ಪರ್ಧಿಯಾಗಿರುವಂತಹ ಫ್ಲಿಪ್ಕಾರ್ಟ್ 2023ರ ಹೊತ್ತಿಗೆ ಷೇರು ಮಾರುಕಟ್ಟೆ ಪ್ರವೇಶಿಸುವುದಕ್ಕೆ ಯೋಜನೆಯನ್ನ ಸಿದ್ಧಪಡಿಸ್ತಾ ಇದೆ. ಆನ್ಲೈನ್ ಹೆಲ್ತ್ ಕೇರ್ ಮತ್ತು ಟ್ರಾವೆಲ್ ಬುಕಿಂಗ್ಸ್ಗಳ ಸೇವೆ ಕಾರ್ಯವ್ಯಾಪ್ತಿಯನ್ನ ಒಳಗೊಂಡು ತನ್ನ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಅಂತ ಹೇಳಿ ಈ ಸಂಸ್ಥೆ ಉದ್ಯುಕ್ತವಾಗಿ ಕಾಯ್ತಾ ಇದೆ. ಭಾರತದಲ್ಲಿನ ಕಂಪನಿಗಳ ಮುಖ್ಯ ಕಾರ್ಯನಿರ್ವಾಹಕರಿಗೆ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್, ಇವರಿಗೆ ಕೋವಿಡ್-19 ಸಾಂಕ್ರಾಮಿಕದಿಂದ ಉಂಟಾದ ಅಡ್ಡಿಯು ಸುಸ್ಥಿರತೆ ಮತ್ತು ಡಿಜಿಟಲ್ ರೂಪಾಂತರದ ಕಡೆಗೆ ಗಮನವನ್ನು ಕೇಂದ್ರೀಕರಿಸಲು ಪ್ರೇರೇಪಿಸಿದೆ ಅಂತ ಹೇಳಿ ಸಮೀಕ್ಷೆ ಒಂದು ಹೇಳ್ತಾ ಇದೆ. ಈ ಸಮೀಕ್ಷೆ ಪ್ರಕಾರ 50% ಪ್ರತಿಕ್ರಿಯಿಸಿದವರು ಈ ಸಾಂಕ್ರಾಮಿಕ ಏನ್ ಬಂತು ತಮ್ಮ ಉದ್ಯಮಕ್ಕೆ ಅಲ್ಪಾವಧಿಯ ಅಡ್ಡಿ ಉಂಟು ಮಾಡಿದೆ ಅಂತೇಳಿ ಹೇಳ್ತಾರೆ. ಆದರೆ ಗಮನಾರ್ಹವಾದ ಇನ್ನು 25% ಜನರು ಕೋವಿಡ್-19 ಮೂಲಭೂತವಾಗಿ ತಮ್ಮ ಉದ್ಯಮವನ್ನ ಮತ್ತೆ ಮರುರೂಪಿಸಿದೆ ಅಂತ ಹೇಳಿ ಒಪ್ಕೊಳ್ತಾರೆ. ಗಮನಿಸಬೇಕು, ಈ ಸಮೀಕ್ಷೆ ಭಾರತದಲ್ಲಿನ ವ್ಯವಹಾರಗಳ ಬಂಡವಾಳ ಮತ್ತು ತಂತ್ರಜ್ಞಾನದಲ್ಲಿನ ಬದಲಾವಣೆಯನ್ನ ಪ್ರತಿಬಿಂಬಿಸ್ತಾ ಇದೆ ಅನ್ನುವಂಥದ್ದನ್ನ ನಾವು ಯೋಚಿಸಬೇಕಾಗತ್ತೆ. ಸರಿಸುಮಾರು 49% ಸಿಇಒಗಳು ಸ್ಕೇಲೆಬಿಲಿಟಿಯನ್ನ ಸುಧಾರಿಸಲು ಮತ್ತು ಹೆಚ್ಚಿನ ವೆಚ್ಚದ ಕಾರ್ಮಿಕ ಪಾತ್ರಗಳನ್ನು ಬದಲಿಸಲು ಈ ತಂತ್ರಜ್ಞಾನ ಮತ್ತು ಯಂತ್ರ ಕೇಂದ್ರಿತವಾದಂತಹ ವ್ಯವಸ್ಥೆಯನ್ನ ಬಳಸೋದಕ್ಕೆ ಯೋಜಿಸ್ತಾ ಇದ್ದಾರೆ. ಅಂದರೆ ಹೊಸ ಹೊಸ ಟೆಕ್ನಾಲಜಿಗಳನ್ನು ಬಳಸಿಕೊಳ್ಳುವಂಥದ್ದು ಮತ್ತು ಹೊಸ ಮೆಷಿನ್ ಮೂಲಕವಾದಂತಹ ಒಂದು ಕಾರ್ಯವಿಧಾನದ ಮೂಲಕ ಹೆಚ್ಚು ಕಾರ್ಯಸ್ಥಿರತೆಯನ್ನ ರೂಪಿಸಿಕೊಳ್ಳೋದಕ್ಕೆ ಅವರು ಯೋಜಿಸ್ತಾ ಇದ್ದಾರೆ. ಹಾಗೆಯೇ ಗ್ರಾಹಕರ ಸಂವಹನ ಅಂದರೆ ಕನ್ಸ್ಯೂಮರ್ ಕಮ್ಯುನಿಕೇಷನ್ಗಳನ್ನು ಹೆಚ್ಚಿಸೋದಕ್ಕೆ ಅಂತೇಳಿ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನು ಬಳಸೋದಕ್ಕೆ ಮುಂದಾಗಿದ್ದಾರೆ ಅನೇಕ ಸಿಇಒಗಳು. ಇದು ಬದಲಾಗುತ್ತಿರುವ ಸನ್ನಿವೇಶದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಮೇಲಿನ ಹೆಚ್ಚಿನ ಅವಲಂಬನೆಯನ್ನ ತೋರಿಸುತ್ತೆ ಅಲ್ವೇ? ಪ್ರಿಯ ಸ್ನೇಹಿತರೆ, ಇದು ಇವತ್ತಿನ ಬಿಸ್ನೆಸ್ ಬ್ಯಾಶ್ ವಾಣಿಜ್ಯ ಸಂಕಲನ. ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಬಾಯ್ ಬಾಯ್. ಇದುವರೆಗೆ ಬಿಸ್ನೆಸ್ ಬ್ಯಾಶ್ ವಾಣಿಜ್ಯ ಸಂಕಲನ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಅವಲೋಕನದ ಜೊತೆಗೆ ಸ್ಥಳೀಯ ವಾಣಿಜ್ಯ ಸಾಧಕರ ಪರಿಚಯ ಪುರವಣಿ ಬಿಸ್ನೆಸ್ ಬ್ಯಾಶ್ ಕೇಳಿದಿರಿ. ರಚನೆ ಮತ್ತು ಪ್ರಸ್ತುತಿ ಡಾಕ್ಟರ್ A.S. ಶಂಕರನಾರಾಯಣ. ನಿರ್ಮಾಣ ನಂದನ್ ಕುಮಾರ್ LO.